ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಶೋಲ್ಡ್ರ್ ಪೇಯ್ನ್ಗೆ ಆಕ್ಯುಪ್ರೆಷರಲ್ಲಿ ಒಂದು ವಿಡಿಯೋ ನೋಡಿದ್ದೀರ ಲಾಸ್ಟ್ 1-2-3 ಡೇಸ್ ಬ್ಯಾಕು. ಈಗ ಇನ್ನೊಂದು ಪಾಯಿಂಟ್ ಆಕ್ಯುಪ್ರೆಷರಲ್ಲಿ ಇದು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಎಲ್ರಿಗೂ. ಥೈರಾಯ್ಡ್ಗೂ ಹೆಲ್ಪ್ ಆಗುತ್ತೆ ಮತ್ತು ಕುತ್ತಿಗೆ ನೋವಿಗೂ ಹೆಲ್ಪ್ ಆಗುತ್ತೆ. ನೋಡಿ, ಈ ಪಾಯಿಂಟ್ ಏನಿದೆ, ಈ ಗೆರೆ ಇದೆಯಲ್ಲ, ಈ ಗೆರೆ ಇದು ಆಕ್ಯುಪ್ರೆಷರಲ್ಲಿ ಕುತ್ತಿಗೆ ನೋವಿಗೆ. ಇದನ್ನು ಈ ಥರ ಹಿಂಗೆ ಮಾಡ್ಕೊಳ್ತಾ ಇದ್ರೆ, ಹೀಗೆ ಈ ಥರ ಮಾಡ್ಕೊಳ್ತಾ ಇರಬೇಕು. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಅಷ್ಟೇ ಕಡಿಮೆ ಆಗುತ್ತೆ. ಇದನ್ನು ಹೇಗೆ ಮಾಡ್ಕೋಬೇಕು ಅಂದರೆ, 3 ಬೆರಳು ಈ ಥರ ಹಿಂಗೆ ಇಟ್ಕೊಂಡು ಈ ಥರ ಹಿಂಗೆ ಪ್ರೆಶ್ ಮಾಡಿಕೊಂಡು ಹೀಗೆ ಮಾಡಬೇಕು. ಹೀಗೆ ಈ ಗೆರೆ ಇದೆ ನೋಡಿ, ನಿಮಗೆ ಗೊತ್ತಾಗಲಿ ಅಂತ ನಾನು ಮಾರ್ಕ್ ಮಾಡ್ತಿದ್ದೀನಿ ನೋಡಿ. ಈ ಗೆರೆ ನೋಡಿ, ಈ ಥರ ಇದು ಈ ಗೆರೆ ಮೇಲೆ ನೀವು ಬೆರಳಿಂಗೆ ಇಟ್ಕೊಂಡು ಹಿಂಗೆ ಪ್ರೆಶ್ ಮಾಡ್ಕೊಳ್ತಾ ಇರಬೇಕು. ಹೀಗೆ ಈ ಥರ ಕುತ್ತಿಗೆ ನೋವು ಕಡಿಮೆ ಆಗುತ್ತೆ. ಆಮೇಲೆ ಆ ಥರ ಮಾಡ್ಕೊಂಡಾದ್ಮೇಲೆ ಈ ಥರ ಹಿಂಗೆ 3 ಬೆರಳಿನ ತುದಿಗಳನ್ನು ಇಟ್ಕೊಂಡು ಹಿಂಗೆ ಪ್ರೆಶ್ ಮಾಡಿಬಿಟ್ಟು ಹಿಂಗೆ ಮಾಡ್ಕೊಳ್ತಾ ಇರಬೇಕು. ಇದೊಂದೇ ಪಾಯಿಂಟ್ ಅಲ್ಲ ನೋಡಿ, ಈ ಗೆರೆಗಳನ್ನೂ ಮಾಡ್ಕೋಬೇಕು. ಇದ್ರ ಜೊತೆಗೆ ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಕುತ್ತಿಗೆ ನೋವು ಕಡಿಮೆ ಆಗುತ್ತೆ. ಯಾರಿಗೆ ಕುತ್ತಿಗೆ ನೋವಿದೆ ಈ ಥರ ಇಲ್ಲಿ ಮಾಡ್ತಾಯಿದ್ರೆ ಇಲ್ಲಿ ಪೇಯ್ನ್ ಬರುತ್ತೆ ನಿಮಗೆ. ಇಲ್ಲಿ ಈ ಜಾಗದಲ್ಲಿ ಯಾವುದಾದ್ರು ಒಂದು ಬೆರಳಲ್ಲಿ ಪೇಯ್ನ್ ಬರ್ತಾ ಇರುತ್ತೆ. ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಹಿಂಗೆ ಪ್ರೆಶ್ ಮಾಡಿ ಸುಮ್ಮನೆ ಈ ಥರ ಹಿಂಗೆ ಮಾಡ್ಕೊಂಡೋದ್ರೆ ಯೂಸ್ ಇಲ್ಲ. ಇದು ಕರೆಕ್ಟಾಗಿ ನೋಡಿ, ಹಿಂಗೆ ಒತ್ತಬೇಕು. ಬೆರಳಿನ ತುದಿಯಿಂದ ಈ ಥರ ಬರಬೇಕು. ಬೆರಳಿನ ತುದಿ ಈ ಥರ ಇಟ್ಕೋಬಾರ್ದು. ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಶ್ ಮಾಡಿ ಟರ್ನ್ ಮಾಡಿದಾಗ ನಿಮಗೆ ಕುತ್ತಿಗೆ ನೋವು ಕಡಿಮೆ ಆಗುತ್ತೆ. ಪೂರ್ತಿ ಇದೆಲ್ಲ ಈ ಭಾಗ ರಿಲ್ಯಾಕ್ಸ್ ಆಗುತ್ತೆ. ಯಾರ್ಯಾರು ಸಿಸ್ಟಮ್ ಮುಂದೆಲ್ಲ ಕೂತಿರ್ತೀರ ನೋಡಿ, ಯಾವಾಗಲೂ ಹಿಂಗೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಅವರೆಲ್ಲ ಇದು ಮಾಡ್ಕೊಂಡಾಗ ರಿಲ್ಯಾಕ್ಸ್ ಆಗುತ್ತೆ. ಸ್ವಲ್ಪ ವಿಡಿಯೋಸಲ್ಲೆಲ್ಲ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಕುತ್ತಿಗೆ ನೋವಿಗೆ ಏನೇನು ಮಾಡ್ಕೋಬೇಕು ಅಂತ. ಅದೆಲ್ಲರೂ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿದ್ದು. ನನಗೆ ಗೊತ್ತಿರೋದು ನಿಮಗೆ ಹಂಚ್ತಾ ಇದ್ದೀನಿ, ನೀವು ಬೇರೆಯವ್ರಿಗೆ ಹಂಚಿ. ಅದರಿಂದ ಬೇರೆಯವ್ರಿಗೂ ಆರೋಗ್ಯ ಸಿಗುತ್ತೆ, ಅವ್ರಿಗೂ ಒಂಥರ ಸಮಾಧಾನ ಆಗುತ್ತೆ. ವಿತೌಟ್ ಮಾತ್ರೆಯಲ್ಲಿ ಹೇಗೆ ಬದುಕೋದು ಅಂತ ಆಕ್ಯುಪ್ರೆಷರ್, ಪ್ರಾಣಾಯಾಮ, ಯೋಗಾಸನ ಇದೆಲ್ಲ ಹೆಲ್ಪ್ ಆಗುತ್ತೆ. ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರಿ. ಇದು ಸಿಂಪಲ್ಲಾಗಿರೋದೇ. ಇದು ಎಲ್ಲಿ ಕೂತ್ಕೊಂಡ್ರೂ ನೀವು ಮಾಡ್ಬೋದು. ಊಟ ಮಾಡಿರಬೇಕು, ಖಾಲಿ ಹೊಟ್ಟೆ ಇರಬೇಕು, ಆ ಥರದ್ದೇನೇ ಇಲ್ಲ. ನೀವು ಬೇರೆಯವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೂ ಇದನ್ನು ಮಾಡ್ಕೋಬೋದು. ಇದೆಲ್ಲ ಮಾಡ್ಕೊಂಡು ಕೆಲವು ಎಕ್ಸಸೈಸ್ ಮಾಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.